ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ರಾಗಾದಿರೋಗಾನ್ ಸತತಾನುಶಕ್ತಾನ್ ಅಶೇಷಕಾಯ ಪ್ರಸ್ತುತಾನ್ ಅಶೇಷಾನ್ ಔತ್ಸುಕ್ಯ ಮೋಹ ರತಿದಾನ್ ಜಗಾನ್ ಯೋ ಅಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ನಾವು ದಿನನಿತ್ಯ ಮಾಡುವ ಚಟುವಟಿಕೆಗಳಿಗೆ ಒಂದು ನಿರ್ದಿಷ್ಟವಾದ ಸಮಯವನ್ನು ಸೂಚಿಸ್ತಾರೆ. ಅದು ಬೆಳಗ್ಗೆ ಏಳುವ ಸಮಯ ಇರ್ಬೋದು, ರಾತ್ರಿ ಮಲ್ಕೊಳ್ಳೋ ಸಮಯ ಇರ್ಬೋದು, ಊಟದ ಸಮಯ ಇರ್ಬೋದು, ಸ್ನಾನ ಮಾಡೋ ಸಮಯ ಇರ್ಬೋದು. ಇಂದು ಸ್ನಾನವನ್ನು ಎಲ್ಲಿ ನಿಷೇಧ ಮಾಡಿದ್ದಾರೆ ಅಂತೇಳಿ ನೋಡೋಣ. ನಾ ಸ್ನಾನಂ ಆಚರೇತ್ ಭುಕ್ತ್ವ ನಾತುರೋ ನಾ ಮಹಾನಿಶಿ ನಾ ವಸೋಭಿಃ ಸಹ ಅಜಸ್ರಂ ನಾವಿಜ್ಞಾತೆ ಜಲಾಶಯೇ. ಯಾರು ಯಾವ ಸಂದರ್ಭದಲ್ಲಿ ಎಲ್ಲಿ ಸ್ನಾನ ಮಾಡಬಾರ್ದು ಅಂತೇಳಿ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಭುಕ್ತ್ವ, ಯಾರು ಆಹಾರವನ್ನು ಸೇವಿಸಿರ್ತಾರೋ, ಅದು ಬೆಳಿಗ್ಗೆ ತಿಂಡಿ ಇರ್ಬೋದು, ಮಧ್ಯಾಹ್ನದ ಊಟ ಇರ್ಬೋದು, ರಾತ್ರಿ ಊಟ ಇರ್ಬೋದು. ಊಟದ ತಕ್ಷಣ, ಆಹಾರ ಸೇವಿಸಿದ ತಕ್ಷಣ ಸ್ನಾನ ಮಾಡುವುದನ್ನು ನಿಷೇಧಿಸಿದ್ದಾರೆ. ಕೆಲವ್ರಲ್ಲಿ ಅಭ್ಯಾಸ ಇದೆ, ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜಿ ತಿಂಡಿ ತಿಂದು ತಿಂಡಿ ನಂತರ ಸ್ನಾನ ಮಾಡುವಂಥದ್ದು. ಇದು ಆರೋಗ್ಯದ ದೃಷ್ಟಿಯಿಂದ ಸಂಪೂರ್ಣವಾಗಿ ನಿಷೇಧಿಸಲ್ಪಟ್ಟಿದೆ. ಆಹಾರ ಸೇವಿಸಿದಾಗ ಆಹಾರವು ಹೊಟ್ಟೆಯಲ್ಲಿ ಜೀರ್ಣ ಆಗ್ತಾ ಇರ್ತದೆ. ಆ ಸಮಯದಲ್ಲಿ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನು, ಶರೀರದ ಒಳಗಡೆ ಚಟುವಟಿಕೆಗಳು ಜಾಸ್ತಿಯಾಗಿ ನಡೀತಾ ಇರ್ತದೆ. ಒಂದು ವೇಳೆ ಆಹಾರ ಸೇವಿಸಿದ ತಕ್ಷಣ ಸ್ನಾನ ಮಾಡಿದರೆ ಪೆರಿಫೆರಲ್ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತದೆ. ಆಗ ಅಲ್ಲಿ ಜೀರ್ಣಶಕ್ತಿ ಸರಿಯಾಗದೆ ಜೀರ್ಣಶಕ್ತಿಯ ತೊಂದರೆಯಿಂದಾಗಿ ಇತರ ರೋಗಗಳಿಗೆ ಕಾರಣವಾಗಬಹುದು. ಈ ಕಾರಣದಿಂದಾಗಿ ಆಹಾರ ಸೇವಿಸಿದ ತಕ್ಷಣ ಸ್ನಾನವನ್ನು ಮಾಡುವುದನ್ನು ಪೂರ್ತಿಯಾಗಿ ನಿಷೇಧಿಸಿದ್ದಾರೆ. ಮಹಾನಿಶಿ, ರಾತ್ರಿ ಸಮಯದಲ್ಲಿ ಸ್ನಾನ ಮಾಡುವುದನ್ನು ನಿಷೇಧ ಮಾಡಲಾಗಿದೆ. ರಾತ್ರಿ ಸಮಯದಲ್ಲಿ ಆರೋಗ್ಯದ ದೃಷ್ಟಿಕೋನದಿಂದಾಗಿ ಸ್ನಾನವನ್ನು ಯಾರು ಸಹ ಮಾಡಬಾರ್ದು. ನಾ ವಸೋಭಿಃ ಸ ಅಜಸ್ರಂ, ಅಧಿಕವಾದ ಬಟ್ಟೆ ಬರೆಗಳನ್ನು ಹಾಕಿಕೊಂಡು ಸ್ನಾನವನ್ನು ಮಾಡಬಾರ್ದು. ಸ್ನಾನ ಮಾಡೋ ಉದ್ದೇಶ ಅಂತ ಹೇಳಿದರೆ ಶರೀರದ ಶುಚಿತ್ವವನ್ನು ಕಾಪಾಡಲಿಕ್ಕೆ, ಶರೀರದಲ್ಲಿ ಇರಬಹುದಾದಂಥ ಮಲ, ಕೊಳೆ, ದುರ್ಗಂಧ ವಾಸನೆ ಇವುಗಳ ನಿವಾರಣೆಗಾಗಿ. ಒಂದು ವೇಳೆ ಅಧಿಕ ವಸ್ತ್ರ ಹಾಕ್ಕೊಂಡು ಅಧಿಕ ಬಟ್ಟೆ ಬರೆಗಳನ್ನು ಧರಿಸ್ಕೊಂಡು ಸ್ನಾನ ಮಾಡಿದರೆ ಸ್ನಾನದ ಉದ್ದೇಶ ಸಫಲತೆ ಆಗುವುದಿಲ್ಲ. ಆದ್ದರಿಂದ ಸ್ನಾನವನ್ನು ಅಧಿಕ ಬಟ್ಟೆ ಬರೆಗಳನ್ನು ಹಾಕಿಕೊಳ್ಳದೆ ಅತ್ಯಂತ ಕಡಿಮೆ ಬಟ್ಟೆಯನ್ನು ಹಾಕಿಕೊಂಡು ಸ್ನಾನ ಮಾಡುವುದನ್ನು ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ. ನಾವಿಜ್ಞಾತೆ ಜಲಾಶಯೇ, ಸ್ನಾನ ಮಾಡಬೇಕಾದ್ರೆ ಕೆಲವೊಂದು ಸ್ಥಳಗಳನ್ನು ಹೇಳಿದ್ದಾರೆ. ನದಿ ಇರ್ಬೋದು, ಸರೋವರ ಇರ್ಬೋದು, ಕೊಳ ಇರ್ಬೋದು, ದೇವತೀರ್ಥ ಪ್ರದೇಶಗಳಲ್ಲಿರುವಂತಹ ಕೊಳಗಳಿರ್ಬೋದು, ಸಣ್ಣ ಜರಿ, ತೊರೆ ಇವುಗಳಿರ್ಬೋದು. ಯಾರು ಇಂಥ ಸ್ಥಳಗಳಲ್ಲಿ ಹೋಗಿ ಸ್ನಾನ ಮಾಡ್ತಾರೋ ಆ ಜಲಾಶಯದ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳದೆ ಸ್ನಾನ ಮಾಡಲಿಕ್ಕೆ ಇಳಿಬಾರ್ದು. ಒಂದು ಅಂತ ಹೇಳಿದರೆ ಅದರ ಉದ್ದಗಲ ತಿಳಿದಿರಲಿಕ್ಕಿಲ್ಲ, ಎಷ್ಟು ಆಳದವರೆಗೆ ನೀರಿದೆ ಹೇಳಿ ಗೊತ್ತಿರೋದಿಲ್ಲ. ಇಂಥ ಸಂದರ್ಭದಲ್ಲಿ ನೀರಿನ ಆಳ ತಿಳಿದೇ ಸ್ನಾನ ಮಾಡಲಿಕ್ಕೆ ಹೊರಟ್ರೆ ಜೀವಕ್ಕೆ ಆಪತ್ತುಂಟಾಗಬಹುದು.
ಇನ್ನೊಂದು ಗೊತ್ತಿಲ್ಲದೆ ಇರುವಂತಹ ಜಲಾಶಯದಲ್ಲಿ ಸ್ನಾನ ಮಾಡಲಿಕ್ಕೆ ಇಳಿಯುವುದರಿಂದ ಅಲ್ಲಿರಬಹುದಾದಂತಹ ಒಂದು ಜಲಚರ ಪ್ರಾಣಿಗಳ ಬಗ್ಗೆ ಮಾಹಿತಿ ಇರುವುದಿಲ್ಲ. ಈ ಜಲಚರ ಪ್ರಾಣಿಗಳಿಂದ ಆ ವ್ಯಕ್ತಿಯ ಒಂದು ಜೀವಕ್ಕೆ ಕುತ್ತುಂಟಾಗಬಹುದು. ಹೀಗಾಗಿ ಗೊತ್ತಿಲ್ಲದೆ ಇರುವಂತಹ ಜಲಾಶಯಗಳಲ್ಲಿ ಇಳಿದು ಸ್ನಾನವನ್ನು ಮಾಡುವುದನ್ನು ಸಹ ನಿಷೇಧಿಸಲಾಗಿದೆ. ಒಟ್ಟಾರೆ ಆಹಾರ ಸೇವಿಸಿದ ತಕ್ಷಣ ರಾತ್ರಿಯ ಸಮಯದಲ್ಲಿ ಅಥವಾ ಅಧಿಕ ಬಟ್ಟೆ ಬರೆಗಳನ್ನು ಧರಿಸಿಕೊಂಡು ಹಾಗೂ ಗೊತ್ತಿಲ್ಲದ ಜಲಾಶಯಗಳಲ್ಲಿ ಸ್ನಾನ ಮಾಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಿದ್ದಾರೆ.